ನನ್ನ ಗಂಡನಿಗೆ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ನನ್ನ ಮದುವೆ ಮಾಡಿದ್ರು ನನ್ನ ತಂದೆ. ನನ್ನ ಗಂಡ ಪ್ರತಿದಿನ ನೈಟ್ ಶಿಫ್ಟ್ ಇದೆ ಅಂತ ಹೇಳಿ ಕೆಲಸಕ್ಕೆ ಹೋಗ್ತಾ ಇದ್ರು. ಒಂದು ದಿನ ನಮ್ಮ ಮನೆಗೆ ಬಂದ ನನ್ನ ಗೆಳತಿ ನಮ್ಮ ಮದುವೆ ಫೋಟೋ ನೋಡಿ ಒಂದು ಆಘಾತಕಾರಿ ಸತ್ಯ ಹೇಳಿದ್ರು. ನನಗೆ ಅನುಮಾನ ಬಂದು ಒಂದು ದಿನ ನಾನು ನನ್ನ ಗಂಡನನ್ನು ಹಿಂಬಾಲಿಸಿ ಹೋದಾಗ ಅಲ್ಲಿ ನನ್ನ ಗಂಡ ಮಾಡ್ತಾ ಇದ್ದ ಕೆಲಸವನ್ನು ನೋಡಿ ನನ್ನ ಹೆಸರು ಅನುಪಮ. ನೋಡೋಕೆ ಚೆನ್ನಾಗಿದ್ದೀನಿ. ನನ್ನ ಅಪ್ಪ ವೆಂಕಟೇಶ್, ನನ್ನ ಅಮ್ಮ ಅನಸೂಯ. ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು. ನನಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ. ಅವನ ಹೆಸರು ಅಮರ್. ನಮ್ಮದು ಸುಖಿ ಸಂಸಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮದು ಸಿರಿವಂತ ಕುಟುಂಬ. ಆದರೆ ನಾನೇನು ಅಷ್ಟೊಂದು ಚೆನ್ನಾಗಿ ಓದ್ತಾ ಇರಲಿಲ್ಲ. ಓದೋದು ಅಂದರೆ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ. SSLCಯಲ್ಲಿ ಫೇಲ್ ಆದೆ ನಾನು. ಆದರೆ ನನಗೆ ಮನೆಯಲ್ಲಿ ಉಳಿದ ಹಳೆ ಬಟ್ಟೆಗಳಿಂದ ತರತರಹದ ಮ್ಯಾಟ್ ಹಾಕೋ ಹವ್ಯಾಸ ಇತ್ತು ನನಗೆ. ನಮ್ಮ ಮನೆಯಲ್ಲಿ ಎಲ್ಲ ನಾನು ಹಾಕಿದ ಮ್ಯಾಟ್ಗಳನ್ನೇ ಬಳಸ್ತಾ ಇದ್ದಿದ್ದು. ಹಾಗೆ ಪಕ್ಕದ ಮನೆಯವರು ಯಾರಾದರೂ ಹಳೆ ಬಟ್ಟೆ ತಂದುಕೊಟ್ಟು ಇದರಿಂದ ಮ್ಯಾಟ್ ಹಾಕ್ಕೊಡು ಅಂತ ಹೇಳಿದ್ರು ಹಾಕ್ಕೊಡ್ತಾ ಇದ್ದೆ ನಾನು. SSLC ಫೇಲ್ ಆದ ಮೇಲೆ ಮನೆಯಲ್ಲೇ ಇದ್ನಲ್ಲ, ಹಾಗಾಗಿ ಮನೆ ಕೆಲಸದ ಜೊತೆಗೆ ಇದನ್ನು ಕೂಡ ಮಾಡ್ತಾ ಇದ್ದೆ. ಹೀಗೆ ದಿನಗಳು ಸಾಗುವಾಗ ನನಗೆ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರು. ಕೆಲವೊಂದಷ್ಟು ಸಂಬಂಧಗಳನ್ನು ಕೂಡ ನೋಡಿದ್ರು. ಆದರೆ ಅದ್ಯಾವೂ ನಮಗೆ ಅಷ್ಟೊಂದು ಒಪ್ಪಿಗೆ ಆಗಲಿಲ್ಲ. ನನಗೆ ಸಂಬಂಧ ನೋಡ್ತಾ ಇರೋ ವಿಷಯ ನಮ್ಮ ಅತ್ತೆ ಅಂದರೆ ನಮ್ಮ ತಂದೆಯ ಅಕ್ಕನಿಗೆ ಗೊತ್ತಾಯಿತು. ಆಗ ಅವರು ಒಂದು ದಿನ ನಮ್ಮ ಮನೆಗೆ ಬಂದು, ನನ್ನ ಮಗನೇ ಇರುವಾಗ ನೀವ್ಯಾಕೆ ಯಾವ್ಯಾವುದೋ ಹುಡುಗನ ನೋಡ್ಕೊಂಡು ಹೋಗ್ತಾ ಇದ್ದೀರಾ? ನನ್ನ ಮಗನಿಗೆ ಏನು ಕಡಿಮೆ ಆಗಿದೆ? ಅದು ಅಲ್ಲದೆ ನನ್ನ ಮಗನಿಗೆ ನಮ್ಮ ಅನುಪಮ ಅಂದರೆ ತುಂಬಾ ಇಷ್ಟ. ಅವಳನ್ನೇ ಮದುವೆ ಆಗಬೇಕು ಅಂತ ಕನಸು ಕಟ್ಟಿಕೊಂಡಿದ್ದಾನೆ. ನಮ್ಮ ಹೊಲ ಮನೆ ಗದ್ದೆ ಎಲ್ಲ ಇಲ್ವಾ? ಅದಕ್ಕಿಂತ ಇನ್ನೇನು ಬೇಕು? ಸುಮ್ಮನೆ ನಿನ್ನ ಮಗಳನ್ನ ಕೊಟ್ಟು ನನ್ನ ಮಗನಿಗೆ ಮದುವೆ ಮಾಡು ಅಂತ ಹೇಳಿದರು ನನ್ನತ್ತೆ. ಆದರೆ ನನ್ನ ತಂದೆ ಅದಕ್ಕೆ ಒಪ್ಪಲಿಲ್ಲ. ಯಾಕಂದರೆ ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗನಿಗೆ ನನ್ನ ಮದುವೆ ಮಾಡಬೇಕು ಅಂತ ನನ್ನ ತಂದೆಗೆ ಆಸೆ ಇತ್ತು. ಅದು ಅಲ್ಲದೆ ಹಳೆ ಸಂಬಂಧದಲ್ಲೇ ಮದುವೆ ಮಾಡೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಮದುವೆ ಮಾಡಲ್ಲ ಅಂತ ಹೇಳಿ ಕಳಿಸಿದ್ದರು. ಆಗ ನನ್ನತ್ತೆ, ಅದ್ಯಾವ ಊರ ರಾಜ್ಕುಮಾರನಿಗೆ ನಿನ್ನ ಮಗಳನ್ನ ಮದುವೆ ಮಾಡ್ತೀಯಾ ಅಂತ ನಾನು ನೋಡ್ತೀನಿ ಅಂತ ನಮ್ಮ ಮನೆಯಿಂದ ಎದ್ದು ಹೋಗಿದ್ರು. ಇದೆಲ್ಲ ಆಗಿ ಒಂದು ತಿಂಗಳಿಗೆ ಒಬ್ಬರು ಬ್ರೋಕರ್ ಕಡೆಯಿಂದ ಒಂದು ಸಂಬಂಧ ಬಂತು. ಹುಡುಗ ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ. ನೋಡೋಕ್ಕೂ ತುಂಬ ಲಕ್ಷಣವಾಗಿದ್ದಾನೆ. ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ಅದು ಅವರ ಹಳ್ಳಿಯಲ್ಲಿ ಇರ್ತಾರೆ. ಒಬ್ಬನೇ ಮಗ ಅಂತ ಹೇಳಿದ್ರು. ಅಪ್ಪ ಕೂಡ ಸರಿ ಆಯಿತು, ಹುಡುಗನ ಬರೋಕ್ಕೆ ಹೇಳಿ ಅಂತ ಹೇಳಿದರು. ಒಂದು ದಿನ ಹುಡುಗ ಕೂಡ ನನ್ನನ್ನು ನೋಡೋಕ್ಕೆ ಅವರ ಅಮ್ಮನ ಜೊತೆ ಬಂದರು. ಅವರ ಹೆಸರು ರಮೇಶ. ನೋಡೋಕ್ಕೂ ತುಂಬ ಲಕ್ಷಣವಾಗಿದ್ದರು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹುಡುಗ ತುಂಬಾ ಇಷ್ಟ ಆದರು. ಹುಡುಗನ ಅಮ್ಮ ಎಲ್ಲರೂ ಜೊತೆನೂ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ನಮಗೂ ಹುಡುಗಿ ತುಂಬ ಹಿಡಿಸಿದ್ದಾಳೆ. ಮುಂದಿನ ಮಾತುಕತೆ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಅಪ್ಪ, ನಾವು ಕೂಡ ನಿಮ್ಮ ಮನೆಗೆ ಒಂದ್ಸಲ ಬಂದು ನೋಡ್ತೀವಿ, ಆಮೇಲೆ ಎಲ್ಲ ಒಪ್ಪಿಗೆ ಆದರೆ ಮುಂದುವರಿಸೋಣ ಅಂತ ಹೇಳಿದ್ರು. ಹುಡುಗನ ತಾಯಿ ಕೂಡ ಅದಕ್ಕೆ ಒಪ್ಕೊಂಡ್ರು. ಆದರೆ ಹುಡುಗನ ಮುಖದಲ್ಲಿ ಯಾವುದೇ ಸಂತೋಷವೂ ಕಾಣಲಿಲ್ಲ. ಜೊತೆಗೆ ಹುಡುಗ ಏನೂ ಮಾತು ಆಡಲಿಲ್ಲ. ಇದನ್ನು ಎಲ್ಲರೂ ಗಮನಿಸಿದ್ದರು. ಆಗ ಅಪ್ಪ, ಯಾಕೆ ಹುಡುಗ ಏನೂ ಮಾತಾಡ್ತಾ ಇಲ್ಲ? ಹುಡುಗನಿಗೆ ನಮ್ಮ ಹುಡುಗಿ ಒಪ್ಪಿಗೆ ಆಗಿಲ್ವಾ ಅಂತ ಕೇಳಿದರು. ಆಗ ಹುಡುಗನ ತಾಯಿ, ಹಾಗೆಲ್ಲ ಏನೂ ಇಲ್ಲ, ಅವನಿಗೂ ನಿಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ. ಆದರೆ ನಮ್ಮ ಹುಡುಗ ಜಾಸ್ತಿ ಮಾತಾಡಲ್ಲ, ತುಂಬ ಗಂಭೀರ, ಜೊತೆಗೆ ನಾಚಿಕೆ ಸ್ವಭಾವ ಅವನದ್ದು. ನಾವು ಮನೆಯಿಂದ ಹೊರಡುವಾಗಲೇ ಅವನು ಹೇಳಿದ್ದ, ಅಮ್ಮ, ನಿನಗೆ ಹುಡುಗಿ ಒಪ್ಪಿಗೆ ಆದರೆ ನನಗೂ ಒಪ್ಪಿಗೆನೆ. ನೀನು ಯಾವ ಹುಡುಗಿನ ತೋರಿಸಿ ತಾಳಿ ಕಟ್ಟು ಅಂತೀಯೋ ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ನಾನು ಹಾಕಿದ್ದ ಗೆರೆಯನ್ನು ದಾಟೋದಿಲ್ಲ ನನ್ನ ಮಗ ಅಂತ ಹೇಳಿದರು. ಹುಡುಗನ ಮನೆಗೆ ಹೋಗಿ ನೋಡಿಕೊಂಡು ಬಂದದ್ದು ಆಯಿತು. ಅವರ ಊರವರೆಲ್ಲ ಹುಡುಗನ ಬಗ್ಗೆ ವಿಚಾರಿಸಿದಾಗ ಒಳ್ಳೆ ವಿಚಾರವನ್ನೇ ಹೇಳಿದರು. ಹಾಗಾಗಿ ಎಲ್ಲರಿಗೂ ಸಂಬಂಧ ಒಪ್ಪಿಗೆ ಆಗಿತ್ತು. ಎಲ್ಲರಿಗೂ ಒಪ್ಪಿಗೆ ಆದಮೇಲೆ ನಮ್ಮ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಯಿತು. ಎಂಗೇಜ್ಮೆಂಟ್ನ ತುಂಬ ಗ್ರ್ಯಾಂಡಾಗೆ ಮಾಡಿದರು. ಎಂಗೇಜ್ಮೆಂಟ್ ಮುಗಿದು ಮದುವೆಯ ದಿನ ಕೂಡ ಗೊತ್ತಾಯಿತು. ಆದರೆ ಒಂದೇ ಒಂದು ದಿನವೂ ಹುಡುಗ ನಮ್ಮ ಜೊತೆ ಮಾತಾಡಲೇ ಇಲ್ಲ. ಇದನ್ನೆಲ್ಲ ಗಮನಿಸಿದ್ದ ನನ್ನ ಅಣ್ಣ ಒಂದು ದಿನ, ಅಪ್ಪ, ನಮ್ಮ ಅನುನ ಕಂಡ್ರೆ ರಮೇಶ್ಗೆ ಇಷ್ಟ ಇಲ್ಲ ಅನಿಸುತ್ತೆ. ಯಾಕಂದರೆ ಮದುವೆ ಫಿಕ್ಸ್ ಆದಮೇಲೆ ಎಲ್ಲ ಹುಡುಗರು ತಮ್ಮ ಹುಡುಗಿ ಜೊತೆ ಮಾತಾಡಬೇಕು ಅಂತ ಅನ್ಕೋತಾರೆ, ಸಮಯ ಕಳಿಬೇಕು ಅಂತ ಅನ್ಕೋತಾರೆ. ಆದರೆ ರಮೇಶ ಅನುಪಮ ಜೊತೆ ಒಂದೇ ಒಂದು ದಿನಾನೂ ಮಾತಾಡಲಿಲ್ಲ.
ಅವಳನ್ನು ಸರಿಯಾಗಿ ನೋಡಲೂ ಇಲ್ಲ. ನನಗೆ ಯಾಕೋ ಈ ಮದುವೆ ಮಾಡೋದು ಬೇಡ ಅನ್ನಿಸ್ತಿದೆ ಅಪ್ಪ ಅಂತ ಹೇಳಿದ್ದ ನನ್ನ ಅಣ್ಣ. ಅದಕ್ಕೆ ನಮ್ಮಪ್ಪ, ಎಲ್ಲರೂ ಹುಡುಗಿಯ ಜೊತೆಗೆ ಹಾಗೆ ಮಾತಾಡಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ, ಒಬ್ಬೊಬ್ರದ್ದು ಸ್ವಭಾವ ಒಂದೊಂದು ಥರ ಇರುತ್ತೆ. ರಮೇಶ ಗಂಭೀರ ಮತ್ತು ನಾಚಿಕೆ ಸ್ವಭಾವದವರು ಅಂತ ಅವರ ಅಮ್ಮನೇ ಹೇಳಿಲ್ವಾ? ಅದು ಅಲ್ಲದೆ ನಾವೆಲ್ಲ ಮಾತಾಡಿಸಿದಾಗ ಚೆನ್ನಾಗೇ ಮಾತಾಡ್ತಾರಲ್ಲ, ಇನ್ನೇನು ಮಾತಾಡಬೇಕು ನಿನಗೆ? ಮಾತುಗಳು ಯಾವಾಗಲೂ ತೂಕವಾಗಿರಬೇಕು, ಆಗಲೇ ಅದಕ್ಕೆ ಒಂದು ಬೆಲೆ. ಅವರು ತುಂಬ ಗಂಭೀರದ ವ್ಯಕ್ತಿ ಅಂತ ಮಾತು ಕಡಿಮೆ ಅಂತ ನಮಗೂ ಗೊತ್ತಾಗಿದೆ ತಾನೆ. ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು ಅಂತ ಹೇಳಿ ಅಣ್ಣನ ಬಾಯನ್ನು ಮುಚ್ಚಿಸಿದ್ರು ಅಪ್ಪ. ಮದುವೆಗೆ ಎಲ್ಲ ತಯಾರಿಯನ್ನು ಕೂಡ ಮಾಡ್ತಾ ಇದ್ರು. ರಮೇಶ್ ಮಾತ್ರ ಆಫೀಸ್ಗೆ ರಜಾ ಕೊಡಲ್ಲ ಅಂತ ಹೇಳಿ ಯಾವುದೇ ತಯಾರಿಯಲ್ಲೂ ಪಾಲ್ಗೊಳ್ಳಲಿಲ್ಲ. ಅವರಿಗೆ ಬಟ್ಟೆಗಳನ್ನು ಕೂಡ ಅಲ್ಲೇ ತಗೋತೀನಿ ಅಂತ ಹೇಳಿದ್ರು. ಹೀಗೆ ದಿನಗಳು ಸಾಗಿ ಮದುವೆಯ ದಿನ ಕೂಡ ಬಂತು. ಸಂಪ್ರದಾಯದಂತೆ ಮದುವೆ ಕೂಡ ಆಯಿತು. ಆದರೆ ಮದುವೆಗೆ ರಮೇಶ್ ಅವರ ಫ್ರೆಂಡ್ಸ್ ಯಾರೂ ಬಂದಿರಲಿಲ್ಲ. ಕೇವಲ ಅವರ ಸ್ವಲ್ಪ ಜನ ಸಂಬಂಧಿಕರು ಮಾತ್ರ ಬಂದಿದ್ದರು. ಮದುವೆ ಮುಗಿದು ಗಂಡನ ಮನೆಗೆ ಕೂಡ ಹೋಗಾಯಿತು. ಮಾರನೇ ದಿನವೇ ಹೆಣ್ಣು ಕರೆಯೋ ಶಾಸ್ತ್ರ ಕೂಡ ಇತ್ತು. ಅದು ಕೂಡ ಮುಗಿಯಿತು. ಅಲ್ಲಿಂದ ಬರುವಾಗ ನನ್ನ ಅತ್ತೆ, ಅವನು ಹೆಚ್ಚಿಗೆ ಮಾತಾಡೋದಿಲ್ಲ, ನೀನು ಅವನ್ನ ಮಾತಾಡಿಸ್ತಾ ಅವನಿಗೆ ಹತ್ತಿರ ಆಗು ಅಂತ ಹೇಳಿದ್ರು. ನಾನು ಕೂಡ ಸರಿ ಅಂತ ತಲೆ ಆಡಿಸಿದ್ದೆ. ಅವತ್ತೇ ನಮ್ಮ ಮನೆಯಲ್ಲಿ ನಮ್ಮ ಮೊದಲ ರಾತ್ರಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ರಮೇಶ್ ಅವರು ಅವರ ಪಾಡಿಗೆ ಮಲಗಿಬಿಟ್ರು. ಏನೊಂದು ಮಾತನಾಡಲಿಲ್ಲ. ನನಗಂತೂ ಅವರ ಈ ನಡೆ ವಿಚಿತ್ರ ಅನ್ನಿಸ್ತು. ಬೆಳಗ್ಗೆ ಎದ್ದು ನನ್ನ ಅಪ್ಪನ ಜೊತೆ, ನಾವು ಇವತ್ತು ಬೆಂಗಳೂರಿಗೆ ಹೊರಡ್ತೀವಿ, ತುಂಬ ದಿನ ರಜಾ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವತ್ತೇ ನನ್ನನ್ನು ಕೂಡ ಜೊತೆಗೆ ಕರ್ಕೊಂಡು ಬೆಂಗಳೂರಿಗೆ ಹೊರಟು ಅವರದ್ದೇ ಕಾರಿನಲ್ಲಿ ಬೆಂಗಳೂರಿಗೆ ಹೋಗುವಾಗ ಎಲ್ಲವನ್ನು ಬೆರಗುಗಣ್ಣುಗಳಿಂದ ನೋಡ್ತಾ ಇದ್ದೆ ನಾನು. ಯಾಕೆ ಅಂದರೆ ಇದೇ ಮೊದಲ ಸಲ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದಿದ್ದು. ಕಾರು ಅವರ ಮನೆ ಮುಂದೆ ಹೋಗಿ ನಿಂತಿತ್ತು. ನಂತರ ಕಾರಿಂದ ಇಳಿದ ರಮೇಶ್ ಬಂದು ಡೋರ್ ತೆಗೆದಾಗ ನಾನು ಕೂಡ ಕಾರಿನಿಂದ ಇಳಿದೆ. ಬಳಿಕ ಡೋರ್ ಲಾಕ್ ಓಪನ್ ಮಾಡಿದ ರಮೇಶ್ ಸೀದಾ ಒಳಗಡೆ ಹೋದರು. ಲಗೇಜ್ ತಗೊಂಡು ನಾನು ಕೂಡ ಅವರನ್ನೇ ಹಿಂಬಾಲಿಸಿ ಮನೆಯೊಳಗೆ ಹೋದೆ. ಆದರೆ ನಮ್ಮ ಜೊತೆಗೆ ಅವರೇನೂ ಮಾತನಾಡಲಿಲ್ಲ. ನಾನೇ ಮನೆಯೆಲ್ಲ ಒಂದು ಸುತ್ತು ಹಾಕಿ, ಸಿಂಗಲ್ ಬೆಡ್ರೂಮ್ ಮನೆ ಅದು. ಅದು ರಮೇಶ್ ಅವರ ಸ್ವಂತ ಮನೆ. ಮನೆ ಏನೋ ತುಂಬ ಚೆನ್ನಾಗಿತ್ತು. ನಾನು ಮನೆಯನ್ನು ನೋಡ್ತಾ ಇರುವಾಗಲೇ ನಾನು ಆಫೀಸ್ಗೆ ಹೋಗಬೇಕು, ಮದುವೆಗೆ ಅಂತ ರಜಾ ಹಾಕಿದ್ನಲ್ಲ, ಆ ಕೆಲಸವನ್ನೆಲ್ಲ ಇವತ್ತು ಕಂಪ್ಲೀಟ್ ಮಾಡೋದು, ಜೊತೆಗೆ ನೈಟ್ ಡ್ಯೂಟಿ ಕೂಡ ಮಾಡಬೇಕು. ಮತ್ತು ನನಗೆ ಪ್ರತಿದಿನ ನೈಟ್ ಡ್ಯೂಟಿ ಇರುತ್ತೆ. ನಾನು ಮತ್ತೆ ಬರೋದು ನಾಳೆ ಬೆಳಗ್ಗೆ. ಮನೆಯಲ್ಲಿ ಎಲ್ಲ ತರಕಾರಿ ಇದೆ, ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊ, ಹಾಗೆ ಡೋರ್ ಲಾಕ್ ಮಾಡಿಕೊಂಡು ಮಲ್ಕೋ ಅಂತ ಹೇಳಿ ಹೊರಟೇ ಹೋದರು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಏನಾದರೂ ಹೇಳಬೇಕು ಅಂದುಕೊಳ್ಳುವ ಅಷ್ಟರಲ್ಲೇ ರಮೇಶ್ ಹೋಗಿ ಆಗಿತ್ತು. ನಾನು ಕೂಡ ಫ್ರಿಜ್ನಲ್ಲಿ ಇದ್ದ ಒಂದಷ್ಟು ತರಕಾರಿಗಳನ್ನು ತೆಗೆದು ಸಾಂಬಾರು ಮಾಡಿ, ಅನ್ನ ಮಾಡಿ, ಊಟ ಮಾಡಿ, ಮನೆಯೆಲ್ಲ ಸ್ವಚ್ಛ ಮಾಡಿ, ನಮ್ಮ ಬಟ್ಟೆಗಳನ್ನೆಲ್ಲ ಜೋಡಿಸಿದ್ದೆ. ಅಷ್ಟರಲ್ಲಿ ಸಂಜೆ ಆಗಿತ್ತು. ನನಗೆ ಒಬ್ಬಳಿಗೆ ತುಂಬ ಬೇಸರ ಆಗ್ತಾ ಇತ್ತು. ಟಿವಿನ ಆನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಟಿವಿ ನೋಡಿ, ಮನೆಯಲ್ಲಿ ಲ್ಯಾಂಡ್ಲೈನ್ ಇದ್ದಿದ್ದನ್ನು ನೋಡಿದ ನಾನು ಊರಿಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿ ಎಲ್ಲರ ಜೊತೆಗೂ ಮಾತಾಡಿ ರಮೇಶ್ ಅವರು ಆಫೀಸಿಗೆ ಹೋಗಿರೋ ವಿಷಯನ ಕೂಡ ಹೇಳಿದೆ. ಹಾಗೆ ಅವರಿಗೆ ನೈಟ್ ಶಿಫ್ಟ್ ಇದೆ, ಅವರು ರಾತ್ರಿ ಬರಲ್ಲ ಅಂತ ಹೇಳಿದರು ಅಂತಾನೂ ಹೇಳಿ, ಆಗ ಅಮ್ಮ, ಓ ಹೌದಾ, ಹೋಗಲಿ ಬಿಡು, ಗೌರ್ಮೆಂಟ್ ಕೆಲಸ ಅಂದರೆ ಹಾಗೆ ಅನಿಸುತ್ತೆ, ಮದುವೆಗೆ ರಜೆ ಹಾಕಿದ್ರಲ್ಲ ಹಾಗಾಗಿ ತುಂಬ ಕೆಲಸ ಇತ್ತು ಅನಿಸುತ್ತೆ, ಸರಿ ನೀನು ಭದ್ರವಾಗಿ ಬಾಗಿಲು ಹಾಕ್ಕೊಂಡು ಮಲ್ಕೋ ಅಂತ ಹೇಳಿದ್ರು. ನಾನು ಕೂಡ ಸರಿ ಅಂತ ಮತ್ತಷ್ಟು ಹೊತ್ತು ಟಿವಿ ನೋಡಿ ರೂಮಿಗೆ ಹೋಗಿ ಮಲ್ಕೊಂಡೆ. ರಮೇಶ್ ಹೇಳಿ ಹೋದ ಹಾಗೆ ಅವರು ರಾತ್ರಿ ಪೂರ್ತಿ ಬರಲೇ ಇಲ್ಲ. ನಾನು ಬೆಳಗ್ಗೆ ಬೇಗನೆ ಎದ್ದವಳು. ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ತಿಂಡಿಗೆ ಪಲಾವ್ ಮಾಡಿ ಸಮಯ ನೋಡಿದಾಗ 10 ಗಂಟೆ ಆಗಿತ್ತು. ಎಷ್ಟೊತ್ತಕ್ಕಾದರೂ ರಮೇಶ್ ಅವರು ಬರದಿದ್ದರಿಂದ ತಿಂಡಿ ಕೂಡ ತಿಂದು ಸುಮ್ಮನೆ ಟಿವಿ ನೋಡ್ತಾ ಕುಳಿತಿದ್ದಾಗ ಕಾಲಿಂಗ್ ಬೆಲ್ ಆಗಿತ್ತು. ಸಮಯ 11 ಗಂಟೆ. ಯಾರು ಬಂದಿರಬಹುದು ಅಂತ ಡೋರ್ನ ಇಣುಕಿ ನೋಡಿದೆ. ನನಗೆ ಕಂಡಿದ್ದು ರಮೇಶ್. ನಾನು ಡೋರ್ ತೆಗೆದಾಗ ಸೀದಾ ಒಳಗಡೆ ಬಂದ ರಮೇಶ್ ಅವರು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದರು. ನಂತರ ನಾನು ತಿಂಡಿ ಕೊಟ್ಟಾಗ ತಿಂಡಿ ತಿಂದು ಟಿವಿ ನೋಡ್ತಾ ಕೂತವರು ಸ್ವಲ್ಪ ಹೊತ್ತು ಟಿವಿ ನೋಡಿ ರೂಮಿಗೆ ಹೋಗಿ ನಿದ್ರೆ ಮಾಡಿದ್ರು. ಮತ್ತೆ ಅವರು ಎದ್ದಿದ್ದು ಮಧ್ಯಾಹ್ನ 3 ಗಂಟೆಗೆ. ಅಷ್ಟರಲ್ಲಿ ನಾನು ಆಗಲೇ ಅಡುಗೆ ಕೂಡ ರೆಡಿ ಮಾಡಿದ್ದೆ. ಎದ್ದವರು ಮತ್ತೆ ಫ್ರೆಶ್ ಅಪ್ ಆಗಿ ಊಟ ಕೂಡ ಮಾಡಿದರು. ಮನೆಗೆ ಏನೇನು ತರಕಾರಿ ಬೇಕೋ ಒಂದು ಲೀಸ್ಟ್ ಮಾಡಿಕೊಡು, ಎಲ್ಲವನ್ನು ತಂದು ಕೊಡ್ತೀನಿ ಅಂತ ಹೇಳಿದರು. ನಾನು ಕೂಡ ಎಲ್ಲವನ್ನು ಬರೆದುಕೊಟ್ಟೆ. ಅವರೇ ಹೋಗಿ ಮನೆಗೆ ಬೇಕಾದ ಎಲ್ಲ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಬಂದು ಮತ್ತೆ ರೆಡಿಯಾಗಿ ಆಫೀಸಿಗೆ ಹೊರಟರು. ಆಗ ಸಮಯ 4 ಗಂಟೆ. ಹೋಗುವಾಗ ಮತ್ತೆ ಅದನ್ನೇ ಹೇಳಿ ಹೋದರು. ನಾನು ಮತ್ತೆ ನಾಳೆ ಬೆಳಗ್ಗೆ 11 ಗಂಟೆಗೆ ಬರೋದು.
ಆಗಲೇ ನನ್ನ ಡ್ಯೂಟಿ ಮುಗಿಯೋದು ಅಂತ ಹೇಳಿ ಯಾರೇ ಬಂದು ಡೋರ್ ತಟ್ಟಿದರೂ ತೆಗಿಯಬೇಡ, ಇದು ಹಳ್ಳಿಯಲ್ಲ ಸಿಟಿ, ಭದ್ರವಾಗಿ ಬಾಗಿಲು ಹಾಕ್ಕೊಂಡು ಮನೆಯಲ್ಲಿ ಇರು ಅಂತ ಹೇಳಿ ಹೋದರು. ಇದೇ ರೀತಿ 1 ವಾರ ನಡೆಯಿತು. ನನಗೂ ಅವರ ಈ ನಡೆ ನೋಡಿ ಸಾಕಾಗಿ ಹೋಗಿತ್ತು. ಯಾಕಂದರೆ ಹೊಸದಾಗಿ ಮದುವೆಯಾದ ನಾನು ನನ್ನ ಗಂಡನ ಸಾಂಗ್ಯವನ್ನು ಬಯಸುತ್ತಿದ್ದೆ. ಆದರೆ ರಮೇಶ್ ಯಾಕೆ ನನ್ನ ಜೊತೆ ಹೀಗೆ ನಡೆದುಕೊಳ್ಳುತ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅವರು ಮನೆಗೆ ಬಂದು ತಿಂಡಿ ತಿಂದು ಮಲಗೋಕೆ ರೂಮಿಗೆ ಹೋದಾಗ ನಾನು ಕೂಡ ಅವರ ಹಿಂದೆಯೇ ಹೋಗಿ ಅವರ ಪಕ್ಕದಲ್ಲಿ ಮಲಗಿ ಅವರ ಮೇಲೆ ಕೈ ಹಾಕಿದ್ದೆ. ತಕ್ಷಣವೇ ನನ್ನ ಕೈ ಕಿತ್ತೆಸೆದ ರಮೇಶ್ ಅವರು, ಏನು ಮಾಡ್ತಿದ್ಯಾ, ದೂರ ಇರು ನನ್ನಿಂದ ಅಂತ ಹೇಳಿದರು. ಆಗ ನಾನು, ಯಾಕೆ ದೂರ ಇರಬೇಕು, ನಮಗೆ ಮದುವೆ ಆಗಿದೆ, ಆದರೂ ನೀವು ಯಾಕೆ ನನ್ನಿಂದ ದೂರ ಇರ್ತಿದ್ದೀರಾ, ನಾನೇನು ತಪ್ಪು ಮಾಡಿದ್ದೀನಿ, ನನಗೆ ಒಬ್ಬಳಿಗೆ ಮನೆಯಲ್ಲಿ ಇರೋಕ್ಕೆ ತುಂಬ ಭಯ ಅನಿಸುತ್ತೆ, ನೀವು ಯಾಕೆ ನನ್ನ ಜೊತೆ ಏನೂ ಮಾತಾಡೋದಿಲ್ಲ, ಯಾಕೆ ನನ್ನಿಂದ ದೂರ ಇದ್ದೀರಾ ಅಂತ ಕೇಳಿದಾಗ ಸ್ವಲ್ಪ ಹೊತ್ತು ಏನೊಂದು ಮಾತನಾಡದ ರಮೇಶ್, ಆ ಥರ ಏನೂ ಇಲ್ಲ, ನನಗೆ ಮದುವೆ ಎಲ್ಲ ಇಷ್ಟ ಇರಲಿಲ್ಲ, ಆದರೂ ನಮ್ಮಮ್ಮ ಬಲವಂತವಾಗಿ ನನಗೆ ಮದುವೆ ಮಾಡಿಸಿದ್ರು, ಹಾಗಾಗಿ ಈ ಮದುವೆಯನ್ನು ಒಪ್ಪಿಕೊಂಡು ಜೀವನ ಮಾಡೋಕ್ಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ ಅಂತ ಹೇಳಿದರು. ಆಗ ನಾನು, ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಅದನ್ನು ನೀವು ಅವತ್ತೇ ಹೇಳಬೇಕಿತ್ತು ಅಲ್ವಾ ಅಂತ ಕೇಳಿದಾಗ, ಹೇಳಿದ್ನಲ್ಲ ನಮ್ಮಮ್ಮ ತುಂಬ ಒತ್ತಾಯ ಮಾಡಿ ಮದುವೆ ಮಾಡಿದರು ಅಂತ, ನನಗೆ ಈ ಮದುವೆನ ಒಪ್ಕೊಂಡು ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು, ಅಲ್ಲಿಯವರೆಗೂ ನೀನು ನನ್ನಿಂದ ದೂರವೇ ಇರು ಅಂತ ಹೇಳಿದರು. ನಾನು ಕೂಡ ಮತ್ತೇನೂ ಮಾತಾಡೋಕ್ಕೆ ಆಗದೆ ಸುಮ್ಮನೆ ಆದೆ. ದಿನಗಳು ಹೀಗೆ ಉರುಳಿ ನಮ್ಮ ಮದುವೆಯಾಗಿ 1 ತಿಂಗಳಾಗಿತ್ತು. ಆದರೆ ನಮ್ಮ ಜೀವನದಲ್ಲಿ ಯಾವ ವ್ಯತ್ಯಾಸವೂ ಆಗಲಿಲ್ಲ. ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿ ನಮ್ಮ ಬಗ್ಗೆ ವಿಚಾರಿಸಿದಾಗಲೆಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ದೆ ನಾನು. ಯಾಕಂದರೆ ಅವರಿಗೆ ಬೇಜಾರು ಮಾಡೋದು ಇಷ್ಟ ಇರಲಿಲ್ಲ ನನಗೆ. ನಮ್ಮ ಮನೆಯ ಅಕ್ಕಪಕ್ಕದ ಮನೆಗಳು ಇದ್ವು, ಆದರೆ ನಾನು ಯಾರ ಮನೆಗೂ ಹೋಗ್ತಾ ಇರಲಿಲ್ಲ, ಹಾಗೆ ಯಾರೂ ಕೂಡ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ. ಹೀಗೆ ಮತ್ತು 1 ವಾರ ಕಳೆದು ಹೋಯಿತು. ನನ್ನ ಅಪ್ಪ ಅಮ್ಮ ನನ್ನ ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳಿದ್ರು. ನಾನು ಕೂಡ ಆ ವಿಷಯವನ್ನು ರಮೇಶ್ ಅವರಿಗೆ ಹೇಳಿದ್ದೆ. ಆಗ ಬರಲಿ ಬಿಡು ಅಂತ ಹೇಳಿ ಸುಮ್ಮನೆ ಆದರು. ಹಾಗೆ ಮಾರನೇ ದಿನ ಅಪ್ಪ ಅಮ್ಮ ಕೂಡ ಬಂದರು. ಆದರೆ ರಮೇಶ್ ದಿನಚರಿ ಮಾತ್ರ ಎಂದಿನಂತೆ ಇತ್ತು. ಅಪ್ಪ ಅಮ್ಮ ಊರಿಂದ ಹೊರಟು ಬೆಂಗಳೂರಿಗೆ ಬಂದಾಗ ಮಧ್ಯಾಹ್ನ 1. ನಾನು ಮೊದಲೇ ರಮೇಶ್ಗೆ ಹೇಳಿ ಮಟನ್ ತರಿಸಿ ಸಾಂಬಾರು ಮಾಡಿ ಅನ್ನ ಮುದ್ದೆ ಕೂಡ ಮಾಡಿದ್ದೆ. ಅಪ್ಪ ಅಮ್ಮ ಬಂದಾಗ ರಮೇಶ್ ಮನೆಯಲ್ಲೇ ಇದ್ದಿದ್ದರಿಂದ ಅವನನ್ನು ಆರ್ಥಿಕವಾಗಿ ಮಾತಾಡ್ತಿದ್ರು. ಅಪ್ಪ ಅಮ್ಮ ಊರಿಂದ ಬರುವಾಗ ನಮ್ಮ ಮದುವೆಯ ಫೋಟೋ ಒಂದನ್ನು ಫ್ರೇಮ್ ಮಾಡಿಸಿಕೊಂಡು ತಂದಿದ್ದರು. ಅದನ್ನು ನನಗೆ ಕೊಟ್ಟರು. ನಾನು ಅದನ್ನು ಈಗಾಗಲೇ ಗೋಡೆಯಲ್ಲಿ ಇದ್ದ ಮೊಳಗೆ ನೇತು ಹಾಕಿದ್ದೆ. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ನಂತರ 4 ಗಂಟೆಗೆ ಸರಿಯಾಗಿ ರಮೇಶ್ ಡ್ಯೂಟಿ ಇದೆ ಅಂತ ಹೇಳಿ ಹೊರಟರು. ಅವರು ಹೋದ ನಂತರ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ, ಸಂಜೆ ಆದಮೇಲೆ ಮತ್ತೆ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಹೊತ್ತು ಟಿವಿ ನೋಡಿ ಎಲ್ಲರೂ ಮಲಗಿದ್ವಿ. ಮಾರನೇ ದಿನ ಎದ್ದು ಎಲ್ಲರಿಗೂ ತಿಂಡಿ ತಿಂದು ಕೂತಿದ್ದಾಗ ಇವತ್ತು 9 ಗಂಟೆಗೆ ಬಂದಿದ್ರು ರಮೇಶ್. ಅವರನ್ನು ನೋಡಿದ ಅಪ್ಪ, ನೀವು ಬೆಳಗಿನ ಹೊತ್ತು ಕೆಲಸಕ್ಕೆ ಹೋಗೋ ಹಾಗೆ ಮಾಡ್ಕೊಳ್ಳೋಕ್ಕೆ ಆಗಲ್ವೇನಪ್ಪ, ಹೊಸದಾಗಿ ಮದುವೆಯಾದವರು, ಮಗಳು ಬೇರೆ ಒಬ್ಬಳೇ ಮನೆಯಲ್ಲಿ ಇರ್ತಾಳೆ ಅಂತ ಕೇಳಿದಾಗ, ಇಲ್ಲ ಮಾವ, ಹಾಗೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ, ಈಗ 2 ವರ್ಷದ ಅಗ್ರಿಮೆಂಟ್ ಮಾಡಿಕೊಂಡಿದ್ದೇನೆ, ನೈಟ್ ಡ್ಯೂಟಿ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮುಗಿಯುವವರೆಗೂ ನಾನು ನೈಟ್ ಡ್ಯೂಟಿನೇ ಮಾಡಬೇಕು, ಆಮೇಲೆ ಬೇಕಾದರೆ ಶಿಫ್ಟ್ ಮಾಡ್ಕೋಬಹುದು ಅಂತ ಹೇಳಿದರು ರಮೇಶ್. ಯಾವತ್ತು ಬೇಗ ಬರದ ರಮೇಶ್ ಇವತ್ತು ಬೇಗ ಬಂದಿದ್ದನ್ನು ನೋಡಿ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರಲ್ಲ, ಅದಕ್ಕೆ ಬೇಗ ಬಂದಿರಬೇಕು ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಜೊತೆಗೆ ಅವರಿಗೂ ತಿಂಡಿ ಹಾಕ್ಕೊಟ್ಟೆ. ಅಪ್ಪ ಅಮ್ಮ ಮಧ್ಯಾಹ್ನ ಊರಿಗೆ ಹೊರಡ್ತೀವಿ ಅಂತ ಹೇಳಿದಾಗ, ಇನ್ನೊಂದೆರಡು ದಿನ ಇಲ್ಲೇ ಇದ್ದು ಹೋಗಿ ಅಂತ ಹೇಳಿದರು ರಮೇಶ್. ಅದಕ್ಕೆ ಅಪ್ಪ, ಇಲ್ಲಪ್ಪ, ಊರಲ್ಲಿ ಕೆಲಸಗಳಿಗೆ ಹೋಗಲೇಬೇಕು ನಾವು ಅಂತ ಹೇಳಿದಾಗ ರಮೇಶ್ ಕೂಡ ಸರಿ ಅಂತ ಹೇಳಿ ಸುಮ್ಮನೆ ಆದರು. ಮಧ್ಯಾಹ್ನ ಅಡುಗೆ ನಂತರ ಎಲ್ಲರದು ಊಟ ಆದಮೇಲೆ ರಮೇಶ್ ಅವರದೇ ತಮ್ಮ ಕಾರಿನಲ್ಲಿ ಅಪ್ಪ ಅಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿ ಬಸ್ ಹತ್ತಿಸಿ ಬಂದರು. ಬಸ್ ಹತ್ತಿಸಿ ಬಂದವರು 4 ಗಂಟೆಗೆ ಸರಿಯಾಗಿ ಡ್ಯೂಟಿಗೆ ಹೊರಟು ಹೋದರು. ನಂದು ಮತ್ತದೇ ಒಂಟಿಯ ಜೀವನ. ಹೀಗೆ ಇದ್ದಾಗ ಒಂದಿನ ನನಗೆ ನನ್ನ ಗೆಳತಿಯ ನೆನಪಾಯಿತು. ಅವಳ ಹೆಸರು ಉಷಾ. ಅವಳು ನಮ್ಮ ಊರಿನವಳೆ, ಆದರೆ ಅವಳು ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಈಗ ಅವಳು ಬೆಂಗಳೂರಲ್ಲೇ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು ನನಗೆ. ಅದು ನೆನಪಾಯಿತು. ನಾನು ಅಮ್ಮನಿಗೆ ಕಾಲ್ ಮಾಡಿ ಅವಳ ನಂಬರ್ನ ಕನೆಕ್ಟ್ ಮಾಡಿಕೊಂಡೆ. ನಂಬರ್ ಪಡೆದ ನಾನು ಅವಳಿಗೆ ಕಾಲ್ ಮಾಡಿ, ನಾನು ಬೆಂಗಳೂರಲ್ಲೇ ಇರೋದಾಗಿ ಹೇಳಿ ನಿನ್ನನ್ನು ಮೀಟ್ ಮಾಡಬೇಕು, ಒಂದು ಸಲ ಮನೆಗೆ ಬಾ ಅಂತ ಹೇಳಿದೆ. ಅವಳು ಕೂಡ ಸರಿ ಆಯಿತು ಅಂತ ಅಡ್ರೆಸ್ ತಿಳ್ಕೊಂಡು ಒಂದು ಭಾನುವಾರ ಸಂಜೆ 5 ಗಂಟೆಗೆ ನಮ್ಮ ಮನೆಗೆ ಬಂದಳು. ಅವತ್ತು ಕೂಡ ರಮೇಶ್ ಮನೆಯಲ್ಲಿ ಇರಲಿಲ್ಲ, ಆಫೀಸಿಗೆ ಹೋಗಿದ್ರು. ಮನೆಗೆ ಬಂದ ಉಷಾ ನಮ್ಮ ಮನೆಯಲ್ಲಿದ್ದ ನಮ್ಮ ಮದುವೆಯ ಫೋಟೋನ ನೋಡಿ ಆಶ್ಚರ್ಯದಿಂದ, ಇವರ ನಿನ್ನ ಗಂಡ ಅಂತ ಹೇಳಿದ್ಲು.
ಆಗ ನಾನು ಹೌದು, ಯಾಕೆ ಹೀಗೆ ಕೇಳ್ತಾ ಇದ್ದೀಯಾ ಅಂದಾಗ ಆಗ ಉಷಾ ಇವರು ನಮ್ಮ ಮೇಡಮ್ ಗಂಡ ಅಂತ ಹೇಳಿದ್ಲು. ನನಗೆ ಅವಳು ಹೇಳಿದ್ದು ಏನೆಂದೂ ಅರ್ಥ ಆಗಲಿಲ್ಲ. ನಾನು ಮತ್ತೆ ಸರಿಯಾಗಿ ಹೇಳು ಅಂತ ಕೇಳಿದಾಗ ಎಲ್ಲ ವಿಷಯವನ್ನು ವಿವರವಾಗಿ ನನಗೆ ಹೇಳಿದ್ಲು ಉಷಾ. ಅವಳ ಮಾತುಗಳನ್ನು ಕೇಳಿದ ನನಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಏನು ಮಾಡಬೇಕು, ಯಾರಿಗೆ ಹೇಳಬೇಕು ಅಂತ ದಿಕ್ಕೆ ತೋಚದಂತಾಗಿತ್ತು. ಆಗ ಉಷಾ ನನಗೆ ಒಂದು ಉಪಾಯ ಹೇಳಿ ಜೊತೆಗೆ ಧೈರ್ಯವನ್ನು ಹೇಳಿ ಅಲ್ಲಿಂದ ಹೊರಟು ಹೋದಳು. ಕೊನೆಗೆ ನಾನು ಎಲ್ಲ ವಿಷಯವನ್ನು ನನ್ನ ಅಣ್ಣನಿಗೆ ಕಾಲ್ ಮಾಡಿ ಹೇಳಿದೆ. ಹಾಗೆ ರಮೇಶ್ ಅವರ ತಾಯಿಯ ಒತ್ತಾಯಕ್ಕೆ ನನ್ನನ್ನು ಮದುವೆ ಆಗಿರೋದಂತೆ ಅಂತಾನು ನನ್ನೊಂದಿಗೆ ಅವತ್ತು ರಮೇಶ್ ಮಾತನಾಡಿದ ಎಲ್ಲ ಮಾತುಗಳನ್ನು ಹೇಳಿ ಮತ್ತೆ ಅದನ್ನೆಲ್ಲವನ್ನ ಖಚಿತಪಡಿಸಿಕೊಳ್ಳುವವರೆಗೂ ಅಪ್ಪ ಅಮ್ಮನಿಗೆ ವಿಷಯವನ್ನು ಹೇಳಬೇಡ ಅಂತ ಕೂಡ ಹೇಳಿದೆ. ಅಣ್ಣ ಕೂಡ ಸರಿ ಆಯಿತು ಅಂದವನು ಮಾರನೇ ದಿನ ಅಪ್ಪ ಅಮ್ಮನಿಗೆ ನನ್ನನ್ನು ನೋಡಿಕೊಂಡು ಬರ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದ. ಅಣ್ಣ ಮನೆಗೆ ಬಂದಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಅವತ್ತು ರಮೇಶ್ ಇನ್ನು ಮನೆಯಲ್ಲೇ ಇದ್ರು, ಆಫೀಸಿಗೆ ಹೋಗಿರಲಿಲ್ಲ. ಅವರು ಆಫೀಸಿಗೆ ಹೋಗ್ತಾ ಇದ್ದದ್ದು 4 ಗಂಟೆಗೆ ಅಲ್ವಾ, ಹಾಗಾಗಿ ಇನ್ನೂ ಟೈಮ್ ಇದೆ ಅಂತ ಊಟ ಮಾಡಿ ರೂಮಲ್ಲಿ ಮಲಗಿದ್ರು. ಅಣ್ಣ ಬಂದು ಊಟ ಮಾಡಿ ಟಿವಿ ನೋಡುತ್ತಾ ಸುಮ್ಮನೆ ಕುಳಿತ. ಆಗ ರಮೇಶ್ ಕೂಡ ಎದ್ದು ಬಂದರು. ಅಣ್ಣನನ್ನು ಮಾತನಾಡಿಸಿ ಎಂದಿನಂತೆ ಆಫೀಸಿಗೆ ರೆಡಿಯಾಗಿ 4 ಗಂಟೆಗೆ ಹೊರಟು ಹೋದರು. ರಮೇಶ್ ಹೊರಟ ನಂತರ ಅಣ್ಣ ಮತ್ತೆ ನಾನು ಇಬ್ಬರೂ ಕೂಡ ರಮೇಶ್ನನ್ನು ಹಿಂಬಾಲಿಸಿದೆವು ಅಣ್ಣನ ಕಾರಲ್ಲಿ. ರಮೇಶ್ ಅವರ ಕಾರು ಹೋಗಿ ನಿಂತದ್ದು ಒಂದು ಮನೆಯ ಮುಂದೆ. ನಂತರ ಮನೆಯ ಒಳಗಡೆಯಿಂದ ಒಂದು ಹೆಂಗಸು ಒಂದು ಮಗುವಿನ ಜೊತೆ ಆಚೆಗೆ ಬಂದರು. ಅವರಿಬ್ಬರು ರಮೇಶ್ ಅವರ ಕಾರಿನ ಹತ್ತಿ ಎಲ್ಲಿಗೋ ಹೊರಟರು. ನಾವು ಇದನ್ನೆಲ್ಲ ದೂರದಿಂದಲೇ ಕಾರ್ ನಿಲ್ಲಿಸಿಕೊಂಡು ನೋಡ್ತಾ ಇದ್ವಿ. ನಂತರ ನಾವು ಕೂಡ ರಮೇಶ್ ಕಾರು ಹಿಂಬಾಲಿಸಿ ಹೊರಟೆವು. ನಂತರ ಅವರೆಲ್ಲ ಒಂದು ಶಾಪಿಂಗ್ ಮಾಲ್ಗೆ ಹೋಗಿ ಬೇಕಾದಷ್ಟು ವಸ್ತುಗಳನ್ನು ಖರೀದಿ ಮಾಡಿ ಅಲ್ಲೇ ಹೊರಗಡೆ ಊಟ ಮಾಡಿ ಸೀದಾ ಅವರ ಮನೆಗೆ ಹೋದರು. ಇದನ್ನೆಲ್ಲ ನೋಡ್ತಾ ಇದ್ದ ನನಗೆ ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ನನ್ನ ಗಂಡನನ್ನು ಯಾವುದೋ ಬೇರೆ ಹೆಂಗಸಿನ ಜೊತೆ ನೋಡೋಕೆ ನನ್ನ ಮನಸ್ಸಿಗೆ ಕಷ್ಟ ಆಗ್ತಾ ಇತ್ತು. ನನ್ನಣ್ಣ ಅವನನ್ನು ಈಗಲೇ ಹೋಗಿ ಕೇಳ್ತೀನಿ, ಯಾಕೆ ನನ್ನ ತಂಗಿಗೆ ಮೋಸ ಮಾಡಿದೆ ಅಂತ ಎಂದು ಕೋಪದಲ್ಲಿ ನೋಡಿದಾಗ ನನ್ನ ಅಣ್ಣನನ್ನು ತಡೆದ ನಾನು, ಈಗ ಏನೂ ಮಾತಾಡೋದು ಬೇಡ ಅಣ್ಣ, ನಾಳೆ ಅವರೇ ಮನೆಗೆ ಬರಲಿ, ಆಗ ಮಾತನಾಡೋಣ ಅಂತ ಸಮಾಧಾನಪಡಿಸಿ ಮನೆಗೆ ಕರ್ಕೊಂಡು ಬಂದೆ. ಎಂದಿನಂತೆ ಮರುದಿನ ಬೆಳಗ್ಗೆ 11 ಗಂಟೆಗೆ ರಮೇಶ್ ಮನೆಗೆ ಬಂದರು. ಅಣ್ಣ ಕೂಡ ಹಾಲಲ್ಲೇ ಟಿವಿ ನೋಡ್ತಾ ಕೂತಿದ್ದ. ರಮೇಶ್ ಬಂದು ತಮ್ಮ ಪಾಡಿಗೆ ತಾವು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಕೇಳಿದರು. ನಾನು ಕೂಡ ತಿಂಡಿ ಕೊಟ್ಟೆ. ತಿಂಡಿ ತಿಂದಾದ ಮೇಲೆ ನಾನು ಅವರನ್ನು ಕೇಳಿ, ಯಾಕೆ ನನಗೆ ಈ ತರಹ ಮೋಸ ಮಾಡಿದ್ರಿ ಅಂತ. ಆಗ ರಮೇಶ್ ನಾನೇನು ಮಾಡಿದೆ ಅಂತ ಕೇಳಿದ್ರು. ಆಗ ನನ್ನ ಅಣ್ಣ ರಮೇಶ್ ಮುಂದೆ ಅವನ ಫೋನಿನಲ್ಲಿದ್ದ ಫೋಟೋಗಳನ್ನು ತೋರಿಸಿದ. ರಮೇಶ್ ಬೇರೆ ಹೆಂಗಸಿನ ಜೊತೆ ಮತ್ತು ಮಗುವಿನ ಜೊತೆ ಇದ್ದ ಫೋಟೋಗಳನ್ನು ತೆಗೆದುಕೊಂಡಿದ್ದ. ಅದನ್ನೆಲ್ಲ ನೋಡಿದ ರಮೇಶ್ ಗಾಬರಿ ಏನೂ ಆಗಲಿಲ್ಲ, ಬದಲಾಗಿ ಶಾಂತವಾಗೇ, ಹಾಗಾದರೆ ಎಲ್ಲ ವಿಷಯ ನಿಮಗೆ ಗೊತ್ತಾಗಿದೆ ಅಂತ ಆಯಿತು, ಒಳ್ಳೆಯದೇ ಆಯಿತು ಬಿಡಿ, ನಾನು ಹೇಗಪ್ಪ ಇದನ್ನೆಲ್ಲ ಹೇಳೋದು ಅಂದ್ಕೊಳ್ತಾ ಇದ್ದೆ, ನೀವಾಗೇ ತಿಳಿದುಕೊಂಡಿದ್ದು ಇನ್ನೂ ಒಳ್ಳೆಯದೇ ಆಯಿತು ಅಂದರು. ರಮೇಶ್ ಮಾತನ್ನು ಕೇಳಿದ ನಮಗೆ ಆಶ್ಚರ್ಯವಾಗಿತ್ತು. ನಾವು ಆಶ್ಚರ್ಯದಲ್ಲೇ ಅವರನ್ನು ನೋಡುವಾಗ ಮಾತು ಆರಂಭಿಸಿದ ರಮೇಶ್ ತಮ್ಮ ಮಾತನ್ನು ಆರಂಭಿಸಿದರು. ನನಗೆ ಗೌರ್ಮೆಂಟ್ ಕೆಲಸ ಏನು ಸಿಕ್ಕಿದ್ದು ನಿಜ, ಆದರೆ ನಾನು ಲಂಚ ತಗೊಂಡೆ ಅನ್ನೋ ಕಾರಣಕ್ಕೆ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ರು. ಆದರೆ ನಾನು ಅದ್ಯಾವ ವಿಷಯವನ್ನು ನಮ್ಮ ಊರಲ್ಲಾಗಲಿ ಅಮ್ಮನ ಬಳಿಯಾಗಲಿ ಹೇಳಲಿಲ್ಲ. ಯಾಕಂದರೆ ನನಗೆ ಕೆಲಸ ಸಿಕ್ಕಿದ ಮೇಲೆ ಎಲ್ಲರೂ ನನಗೆ ಗೌರವ ಕೊಟ್ಟು ಮಾತಾಡಿಸ್ತಾ ಇದ್ರು. ಅದನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಗೌರ್ಮೆಂಟ್ ಕೆಲಸ ಕಳೆದುಕೊಂಡ ಮೇಲೆ ಬೇರೆ ಕೆಲಸಕ್ಕಾಗಿ ಹುಡುಕ್ತಾ ಇದ್ದೆ. ಆಗ ನನಗೆ ಒಂದು ಕಂಪನಿಯ ಕೆಲಸ ಸಿಕ್ತು. ಅಲ್ಲಿ ನನಗೆ ಕೆಲಸ ಕೊಟ್ಟಿದ್ದು ನೀವು ನನ್ನ ಜೊತೆ ನೆನ್ನೆ ನೋಡಿದ್ರಲ್ಲ ಅದೇ ಹೆಂಗಸು. ಅವರ ಹೆಸರು ಪೂರ್ಣಿಮಾ. ಅವರಿಗೆ ಗಂಡ ಇರಲಿಲ್ಲ. ಅವರ ಗಂಡ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ರು. ಒಂದು ಹೆಣ್ಣು ಮಗು ಇತ್ತು. ನಾನು ಕೆಲಸಕ್ಕೆ ಸೇರಿಕೊಂಡ ಮೇಲೆ ನಮ್ಮಿಬ್ಬರ ನಡುವೆ ಸಲುಗೆ ಬೆಳೆದು ಅದು ಪ್ರೀತಿ ಆಯಿತು. ನಾನು ಈ ಮನೆಯನ್ನು ಆಗಲೇ ತಗೊಂಡಿದ್ದೆ. ಆದರೆ ಈ ಮನೆಯನ್ನು ಬಿಟ್ಟು ನಾನು ಅವಳ ಜೊತೆಗೆ ಅವರ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡಿದೆ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಕೂಡ ಆದ್ವಿ. ಆಫೀಸಿನಲ್ಲಿ ಎಲ್ಲರಿಗೂ ನಾವು ಮದುವೆ ಆಗಿರೋ ವಿಷಯ ಗೊತ್ತಾಯಿತು. ಆಫೀಸ್ನ ಇಬ್ಬರು ಸೇರಿಕೊಂಡು ನೋಡ್ಕೋತಾ ಇದ್ವಿ. ಎಲ್ಲವೂ ಚೆನ್ನಾಗಿತ್ತು. ಆದರೆ ನಮ್ಮಮ್ಮನಿಗೆ ಈ ವಿಷಯ ಹೇಗೆ ಹೇಳಬೇಕು ಅಂತ ನನಗೆ ತಿಳಿಯಲಿಲ್ಲ. ನಾನು ಪೂರ್ಣಿಮಾನ ಮದುವೆ ಆಗಿರೋದ್ರ ಬಗ್ಗೆ ಹೇಳಿದ್ರೆ ಖಂಡಿತ ನಮ್ಮಮ್ಮ ಈ ಮದುವೆನ ಪೂರ್ಣಿಮಾನ ಒಪ್ಪಿಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದು ಅಲ್ಲದೆ ನಮ್ಮ ತಾಯಿ ಒಬ್ಬ ಹಾರ್ಟ್ ಪೇಷಂಟ್. ಅವರಿಗೆ ಇಂಥ ವಿಷಯಗಳನ್ನೆಲ್ಲ ತಡೆಯೋ ಶಕ್ತಿ ಇಲ್ಲ ಅಂತ ಡಾಕ್ಟರ್ ಮೊದಲೇ ಹೇಳಿದರು. ಅದಕ್ಕೆ ನನ್ನ ಮದುವೆ ಬಗ್ಗೆ ಏನೂ ಹೇಳೋಕ್ಕಾಗಲಿಲ್ಲ. ವಿಧಿ ಇಲ್ಲದೆ ಅವರ ಮಾತಿಗೆ ಮಣಿದು ನಿನ್ನನ್ನು ಮದುವೆಯಾಗಬೇಕಾಯ್ತು. ಅದು ಅಲ್ಲದೆ ನಿನ್ನನ್ನು ಮದುವೆ ಆಗೋಕ್ಕೆ ಮತ್ತೊಂದು ಕಾರಣ ಅಂದರೆ ನಮ್ಮ ಊರಿನಲ್ಲಿ ನನಗೆ ಇದ್ದ ಗೌರವ. ನಾನು ಈಗಾಗಲೇ ಮದುವೆಯಾಗಿ ಮಗು ಇರುವ ಒಂದು ಹೆಣ್ಣನ್ನು ಮದುವೆಯಾಗಿದ್ದೀನಿ ಅಂತ ಊರಲ್ಲಿ ತಿಳಿದರೆ ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಭಯ.
ಅದಕ್ಕೆ ನಿನ್ನ ಮದುವೆ ಆದೆ. ಪೂರ್ಣಿಮಾ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ಲು ಅಂತ ಹೇಳಿ ಮಾತು ಮುಗಿಸುವಷ್ಟರಲ್ಲೇ ನನ್ನ ಅಣ್ಣ ರಮೇಶನ ಕಪಾಳಕ್ಕೆ 2 ಬಾರಿಸಿದ್ದ. ನಿಮ್ಮಮ್ಮ ಹಾರ್ಟ್ ಪೇಷಂಟು ಸಾಯ್ತಾಳೆ ಅಂತ, ನಿನ್ನೂರಲ್ಲಿ ನಿನ್ನ ಮರ್ಯಾದೆ ಹಾಳಾಗುತ್ತೆ ಅಂತ ನನ್ನ ತಂಗಿನ ಮದುವೆ ಮಾಡ್ಕೊಂಡ್ಯಾ? ಅದು ಅಲ್ಲದೆ ಇದಕ್ಕೆಲ್ಲ ನಿನ್ನ ಮೊದಲನೇ ಹೆಂಡತಿ ಒಪ್ಪಿಗೆ ಬೇರೆ ಕೊಡುತ್ತಾಳಾ? ನಿನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ಇದನ್ನು ಮೊದಲೇ ನಮ್ಮ ಹತ್ರ ಹೇಳಬೇಕಾಗಿತ್ತು ಕಣೋ ಲೋಫರ್. ಅದನ್ನು ಬಿಟ್ಟು ಸುಳ್ಳು ಹೇಳಿ ಮದುವೆ ಮಾಡಿಕೊಂಡಿದ್ದು ಅಲ್ಲದೆ ನನ್ನ ತಂಗಿಯ ಜೀವನವನ್ನೇ ಹಾಳು ಮಾಡಿ ಕತೆ ಬೇರೆ ಹೇಳ್ತಿದ್ಯಾ ಅಂತ ಮನಸೋ ಇಚ್ಛೆ ಥಳಿಸಿದ್ದ ನನ್ನ ಅಣ್ಣ ರಮೇಶನಿಗೆ. ಆಗ ರಮೇಶ್, ನಾನು ಇದುವರೆಗೂ ನಿಮ್ಮ ತಂಗಿನ ಮುಟ್ಟೇ ಇಲ್ಲ ಗೊತ್ತಾ, ನಾನೇನು ಅವಳ ಜೀವನವನ್ನು ಹಾಳು ಮಾಡಿಲ್ಲ ಅಂತ ಸಮಜಾಯಿಷಿ ಕೊಡೋಕೆ ಬಂದಾಗ ಮತ್ತೆರಡು ಬಾರಿಸಿದ್ದ ನನ್ನ ಅಣ್ಣ. ರಮೇಶ್ನ ಮಾತುಗಳನ್ನೆಲ್ಲ ಕೇಳಿದ ನನಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಅವತ್ತು ನನ್ನ ಗೆಳತಿ ಉಷಾ ಮನೆಗೆ ಬಂದಾಗ ನಮ್ಮ ಮದುವೆಯ ಫೋಟೋ ನೋಡಿ ಇವರು ನಮ್ಮ ಬಾಸ್ನ ಗಂಡ ಅಂತ ಹೇಳಿದ್ಲು. ಆಗ ನಾನು ಅವಳ ಮಾತನ್ನು ಅಷ್ಟಾಗಿ ನಂಬಲಿಲ್ಲವಾದರೂ ಅವಳು ಹೇಳಿದ್ದಷ್ಟ ಮಾತುಗಳು ಸತ್ಯವೇ ಆಗಿತ್ತು. ಯಾಕಂದರೆ ಉಷಾ ಕೂಡ ಅವರದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಒಂದು ವೇಳೆ ಉಷಾ ನನಗೆ ಅವತ್ತು ಈ ಸತ್ಯವನ್ನು ಹೇಳದೆ ಹೋಗಿದ್ರೆ ರಮೇಶನ ಅಸಲಿ ಮುಖ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ನನ್ನ ಮುಂದಿನ ಜೀವನ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು ನನಗೆ. ನನ್ನಣ್ಣ ನನ್ನನ್ನು ಅವನ ಜೊತೆಗೆ ಊರಿಗೆ ಕರ್ಕೊಂಡು ಹೋಗಿ ಎಲ್ಲ ವಿಷಯವನ್ನು ಅಪ್ಪನ ಬಳಿ ಹೇಳಿ ಕೊನೆಗೆ ರಮೇಶ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನನ್ನು ಜೈಲಿಗೆ ಹಾಕಿಸಿದ. ಅವರಿಗೆ ಶಿಕ್ಷೆ ಕೂಡ ಆಯಿತು. ಜೊತೆಗೆ ಪೂರ್ಣಿಮಾ ಮನೆಗೂ ಕೂಡ ಹೋಗಿ ಅವಳಿಗೂ ಸರಿಯಾಗಿ ಬೈದು ದಬಾಯಿಸಿ ಬಂದಿದ್ದ. ಆಗ ಪೂರ್ಣಿಮಾ ಗಂಡ ಇಲ್ದಿರೋ ನನಗೆ ಒಂದು ಬಾಳು ಕೊಟ್ಟು ಆಸರೆಯಾದರು. ಆದರೆ ನಮ್ಮ ಮದುವೆನ ಅವರ ತಾಯಿ ಒಪ್ಪಲ್ಲ ಅಂತ ಹೇಳಿ ಅನುಪಮಾನ ಕೇವಲ ಅವರ ಊರಿಗೋಸ್ಕರ ತನ್ನ ತಾಯಿಗೋಸ್ಕರ ಮದುವೆ ಆಗ್ತೀನಿ ಅಂತ ನನ್ನ ಕನ್ವಿನ್ಸ್ ಮಾಡಿದ್ರು. ನಾನು ಕೂಡ ವಿಧಿ ಇಲ್ಲದೆ ಒಪ್ಕೋಬೇಕಾಯ್ತು ಅಂತ ಕ್ಷಮೆ ಕೇಳಿದ್ಲು. ನನ್ನನ್ನು ಮದುವೆಯಾದ ಗಂಡ ಏನೋ ಜೈಲಿನಲ್ಲಿ ಇದ್ದಾನೆ. ಆದರೆ ನಾನು ಮದುವೆಯಾದ ಕೆಲವೇ ತಿಂಗಳಿಗೆ ಗಂಡನನ್ನು ಬಿಟ್ಟು ತವರು ಮನೆಯಲ್ಲಿ ಉಳಿಯೋ ಹಾಗಾಯಿತು. ಕೊನೆಗೆ ನನ್ನ ಮದುವೆಯ ಮುರಿದು ಬಿದ್ದ ವಿಷಯ ಎಲ್ಲರಿಗೂ ತಿಳಿಯಿತು. ನಾನು ಸುಮಾರು 1 ವರ್ಷ ಮನೆಯಲ್ಲೇ ಸುಮ್ಮನೆ ಇದ್ದೆ. ಹೀಗಿರುವಾಗಲೇ ಮತ್ತೆ ನನಗೆ ಮದುವೆ ಮಾಡಬೇಕು ಅನ್ನೋ ಮಾತು ಮನೆಯಲ್ಲಿ ಶುರುವಾಯಿತು. ಆಗ ನಾನು ಒಂದು ಮದುವೆ ಆಗಿದ್ದೇ ಸಾಕು, ಮತ್ತೊಂದು ಮದುವೆ ಆಗಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟೆ. ಆಗ ನನ್ನ ಅಣ್ಣ ನನ್ನನ್ನು ಸಮಾಧಾನ ಮಾಡಿ, ನಮ್ಮ ಅತ್ತೆ ಮಗ ರಾಮು ನಿನ್ನನ್ನು ಈಗಲೂ ತುಂಬಾ ಇಷ್ಟಪಡ್ತಾನೆ. ಅವನೇ ನನ್ನನ್ನು ಕೇಳ್ದ, ನಾನು ಅನುಪಮನ ಮದುವೆ ಆಗ್ತೀನಿ, ಅವಳನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ದಯವಿಟ್ಟು ಅವಳನ್ನು ನನಗೆ ಮದುವೆ ಮಾಡಿಕೊಡಿ ಅಂತ. ನನಗೂ ಕೂಡ ಅದೇ ಸರಿ ಅನ್ನಿಸ್ತು. ಯಾರೋ ಅಪರಿಚಿತರನ್ನ ಸಿರಿವಂತರು ಅಂತಲೋ ಅಥವಾ ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ ಅಂತಲೋ ಮದುವೆ ಮಾಡಿಕೊಡೋದಕ್ಕಿಂತ ನಮಗೆ ತಿಳಿದಿರುವ ಒಳ್ಳೆ ಹುಡುಗನಿಗೆ ನಿನ್ನನ್ನು ಮದುವೆ ಮಾಡಿಕೊಟ್ಟಿದ್ರೆ ನಿನ್ನ ಜೀವನ ಕೂಡ ಹೀಗೆ ಆಗ್ತಿರ್ಲಿಲ್ಲ. ಮತ್ತು ಒಬ್ಬ ಹಾಗೆ ಮಾಡಿದ ಅಂತ ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಆಗಿದ್ದೆಲ್ಲ ಆಗೋಯ್ತು, ನೀನು ರಾಮುನೇ ಮದುವೆ ಮಾಡ್ಕೊ ಅಂತ ನನ್ನನ್ನು ಮನವೊಲಿಸಿದ್ದ ನನ್ನಣ್ಣ. ನನ್ನ ಮದುವೆನ ಸಿಂಪಲ್ಲಾಗಿ ನನ್ನ ಅತ್ತೆಯ ಮಗ ರಾಮು ಜೊತೆ ಮಾಡಿದ್ರು. ನಾನು ಹಿಂಜರಿಕೆಯಿಂದಲೇ 2ನೇ ಮದುವೆ ಆದೆ. ಆಗಲೇ ನನಗೆ ಗೊತ್ತಾಗಿದ್ದು ರಾಮು ನನ್ನನ್ನು ಮೊದಲಿನಿಂದಲೂ ತುಂಬ ಪ್ರೀತಿಸ್ತಾ ಇದ್ರು ಅಂತ. ಆದರೆ ಇಂದು ನನ್ನ ಸಂಸಾರ ನಿಜವಾಗ್ಲೂ ತುಂಬ ಚೆನ್ನಾಗೇ ಇದೆ. ನಮ್ಮ ಚಂದದ ಸಂಸಾರಕ್ಕೆ ಸಾಕ್ಷಿಯಾಗಿ ಒಂದು ಹೆಣ್ಣು ಮಗು ಕೂಡ ಆಗಿದೆ ನಮಗೆ. ಆ ಮಗುವಿಗೆ ಭುವನ ಅಂತ ಹೆಸರು ಇಟ್ಟಿದ್ದೀವಿ. ಇದು ಅನುಪಮ ಅನ್ನೋ ನನ್ನ ಕತೆ. ಈ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಕತೆಗಳಿಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.